ಪರ್ಫೆಕ್ಟಾಗಿ ಪಾರ್ಕಿಂಗ್ ಮಾಡೋಕೆ ಒಂದು ಸೀಕ್ರೆಟ್ ಇದೆಯಾ? ಒಂದು ಕಾರ್ ಪಾರ್ಕ್ ಮಾಡೋದು, ನಮ್ಮ ಯೋಚನೆಗಳು, ಇವೆರಡಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಬನ್ನಿ, ಇವತ್ತು ಒಂದು ಸಖತ್ ಇಂಟ್ರೆಸ್ಟಿಂಗ್ ಕತೆ ಮೂಲಕ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಜಸ್ಟ್ ನಮ್ಮ ಯೋಚನಾ ಶಕ್ತಿನೇ ಬಳಸಿ ಒಂದು ಪಾರ್ಕಿಂಗ್ ಟಿಕೆಟ್ ಬೀಳೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ಆದ್ರೆ ಇವತ್ತಿನ ನಮ್ಮ ಕತೆ ಹುಟ್ಟಿಸೋದೇ ಈ ಪ್ರಶ್ನೆಯನ್ನ. ಮೊದ್ಲು ನಮ್ಮ ಕಥೆಯ ಹೀರೋಯಿನ್ ಗೆದ್ದ ಒಂದು ಸ್ಪೆಷಲ್ ಸೂಪರ್ ಪವರ್ ಬಗ್ಗೆ ಮಾತಾಡೋಣ. ಇದು ಕೇಳೋಕೆ ತುಂಬಾ ಸಿಂಪಲ್ ಆಗಿ ಕಾಣ್ಬೋದು, ಆದರೆ ಅವರ ಪ್ರಕಾರ ಅವರೊಬ್ಬ ಪಾರ್ಕಿಂಗ್ ಏಂಜಲ್ ಅಂತೆ. ಹೌದು, ನೀವು ನಂಬಬೇಕು. ಎಷ್ಟೇ ರಶ್ ಇರೋ ಜಾಗ ಆಗಿರ್ಲಿ, ಟೈಮ್ ಎಷ್ಟೇ ಆಗಿರ್ಲಿ, ಅವರಿಗೆ ಪಾರ್ಕಿಂಗ್ ಸ್ಪಾಟ್ ಮಾತ್ರ ಪಕ್ಕಾ ಸಿಕ್ಬಿಡ್ತಿತ್ತು. ಇದೇ ಕಾರಣಕ್ಕೆ ಅವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸರ್ಕಲ್ನಲ್ಲಿ ಅವರೊಂಥರ ಸಣ್ಣ ಲೆಜೆಂಡ್ ಆಗ್ಬಿಟ್ಟಿದ್ರು. ಸರಿ, ಇದೇ ಟೈಮ್ನಲ್ಲಿ ಅವರು ದ ಸೀಕ್ರೆಟ್ ಅನ್ನೋ ಒಂದು ಬುಕ್ ಓದಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡಿದ್ರು. ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ, ನಮ್ಮ ಯೋಚನೆಗಳಿಗೆ ಒಂದು ರೀತಿ ಪವರ್ ಇರುತ್ತೆ. ನಾವು ಯಾವುದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವೋ ಅದನ್ನೇ ನಮ್ಮ ಲೈಫ್ಗೆ ಅಟ್ರಾಕ್ಟ್ ಮಾಡ್ತೀವಿ. ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗೇ ಆಡುತ್ತೆ. ಹೀಗೆ ಎಲ್ಲವೂ ಚೆನ್ನಾಗೇ ನಡೀತಿದ್ದಾಗ ಒಂದು ದಿನ ಒಂದು ಚಿಕ್ಕ ಮಿಸ್ಟೇಕ್ನಿಂದ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ. ಇದು ಅವರ ನಂಬಿಕೆಗೆ ಒಂದು ಅಸಲಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಅದೇನಾಗಿತ್ತು ಅಂದ್ರೆ, ಹಿಂದಿನ ದಿನ ರಾತ್ರಿ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಅಂತ ಮೆಟ್ರೋ ಸ್ಟೇಷನ್ ಹತ್ರ ಕಾರ್ ಪಾರ್ಕ್ ಮಾಡಿದ್ರು. ಆದ್ರೆ ವಾಪಸ್ ಬರುವಾಗ ಫ್ರೆಂಡ್ಸ್ ಅವರನ್ನೇ ಮನೇಲಿ ಡ್ರಾಪ್ ಮಾಡಿದ್ರಿಂದ ಕಾರ್ ವಿಷಯನೇ ಪೂರ್ತಿ ಮರ್ತು ಹೋಗಿತ್ತು. ಮಾರನೇ ದಿನ ಸಾಯಂಕಾಲ 4 ಗಂಟೆಗೆ ಸಡನ್ನಾಗಿ ಅವ್ರಿಗೆ ನೆನಪಾಗುತ್ತೆ. ಸಿಚುವೇಶನ್ ನಿಜಕ್ಕೂ ಸೀರಿಯಸ್ ಆಗಿತ್ತು. ಯಾಕಂದ್ರೆ ಮೀಟರ್ ಪಾರ್ಕಿಂಗ್ ಟೈಮ್ ಮುಗಿದು ಬರೋಬ್ಬರಿ 11 ಗಂಟೆಗಿಂತ ಜಾಸ್ತಿ ಆಗೋಗಿತ್ತು. ಅದರಲ್ಲೂ ವಾಷಿಂಗ್ಟನ್ DC ಥರದ ಸಿಟಿಲಿ ಇದು ಗ್ಯಾರಂಟಿ ದೊಡ್ಡ ಫೈನ್ ಅಥವಾ ಪ್ರಾಬ್ಲಮ್ಗೆ ದಾರಿ ಮಾಡಿಕೊಡುತ್ತೆ. ತಕ್ಷಣ ತಲೆಗೆ ನೆಗೆಟಿವ್ ಥಾಟ್ಸ್ ಬರಕ್ ಶುರುವಾಯಿತು. ಅಯ್ಯೋ, ದೊಡ್ಡ ಫೈನ್ ಹಾಕಿರ್ಬೋದಾ, ಅಥವಾ ಕಾರ್ ವೀಲ್ಗೆ ಬೂಟ್ ಹಾಕಿರ್ಬೋದಾ, ಇಲ್ಲಾಂದ್ರೆ ಕಾರ್ನೇ ಟೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ, ಈ ಥರದ್ದೆಲ್ಲ ಭಯ ಶುರುವಾಯಿತು. ಆದ್ರೆ ತಕ್ಷಣ ಅವರು ಆ ನೆಗೆಟಿವ್ ಯೋಚನೆಗಳ ಸೈಕಲ್ನ ಬ್ರೇಕ್ ಮಾಡಿದ್ರು. ತಾವು ಕಲ್ತಿದ್ದ ಆಕರ್ಷಣೆಯ ನಿಯಮವನ್ನ ಟೆಸ್ಟ್ ಮಾಡೋಕೆ ಡಿಸೈಡ್ ಮಾಡಿದ್ರು. ಆ ಭಯದಿಂದ ಹೊರಬಂದು ಒಂದೇ ಒಂದು ಪಾಸಿಟಿವ್ ಗುರಿ ಮೇಲೆ ತಮ್ಮ ಗಮನವನ್ನೆಲ್ಲ ಫೋಕಸ್ ಮಾಡಿದ್ರು. ಅವರ ಮನಸ್ಸಲ್ಲಿ ಒಂದು ಯುದ್ಧವೇ ನಡೀತಿತ್ತು. ಒಂದು ಕಡೆ ಟಿಕೆಟ್, ಬೂಟ್, ಟೋ, ಈ ಭಯಾನಕ ರಿಯಾಲಿಟಿ. ಇನ್ನೊಂದು ಕಡೆ ಅವರು ಬಯಸಿದ ರಿಯಾಲಿಟಿ, ಕಾರ್ ಸೇಫ್ ಆಗಿದೆ, ಯಾವ ಟಿಕೆಟ್ ಇಲ್ಲ, ಬೂಟ್ ಕೂಡ ಇಲ್ಲ. ಅವರು ಎರಡನೇ ಆಪ್ಷನನ್ನೇ ಆಯ್ಕೆ ಮಾಡ್ಕೊಂಡ್ರು. ಅವರು ಮನ್ಸಲ್ಲೇ ತುಂಬಾ ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರು, ನಾನು ಏನನ್ನ ಇಮ್ಯಾಜಿನ್ ಮಾಡ್ತೀನೋ ಅದನ್ನೇ ಈ ಯೂನಿವರ್ಸ್ ನನಗೆ ಕೊಡೋದಾದ್ರೆ ನಾನು ಆ ಟಿಕೆಟ್, ಆ ಬೂಟ್, ಆ ಟೋ ಟ್ರಕ್ ಎಲ್ಲವನ್ನೂ ಮಾಯ ಮಾಡ್ಬಿಡ್ತೀನಿ. ಇದು ಅವರ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅವರು ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗೋ ಪೂರ್ತಿ ದಾರಿಯಲ್ಲಿ ಅವರ ಮನಸ್ಸಲ್ಲಿ ಒಂದೇ ಒಂದು ಚಿತ್ರ ಇತ್ತು. ಅದು ನಿನ್ನೆ ರಾತ್ರಿ ತಾವು ಹೇಗ್ ಬಿಟ್ಟೋಗಿದ್ರೋ ಅದೇ ರೀತಿ ಯಾವ ಸಮಸ್ಯೆಯೂ ಇಲ್ಲದೆ ನಿಂತಿರೋ ತಮ್ಮ ಕಾರಿನ ಚಿತ್ರ. ಸರಿ, ಈಗ ನಿಜವನ್ನ ಫೇಸ್ ಮಾಡೋ ಟೈಮ್ ಬಂದೇ ಬಿಟ್ಟಿತ್ತು. ಅವರ ನಂಬಿಕೆ ಕೆಲಸ ಮಾಡಿತ್ತಾ? ಆ ಪಾರ್ಕಿಂಗ್ ಲಾಟ್ನಲ್ಲಿ ನಿಜವಾಗ್ಲೂ ಒಂದು ಮಿರಾಕಲ್ ಅವರಿಗಾಗಿ ಕಾಯ್ತಿತ್ತಾ? ಅವರು ಪಾರ್ಕಿಂಗ್ ಹತ್ರ ಹೋಗಿ ನೋಡ್ದಾಗ ಜಸ್ಟ್ ಇಮ್ಯಾಜಿನ್, ಕಾರ್ ವಿಂಡ್ಶೀಲ್ಡ್ ಮೇಲೆ ಒಂದೇ ಒಂದು ಟಿಕೆಟ್ ಕೂಡ ಇರಲಿಲ್ಲ. ಅವರು ಕಾರ್ ಸುತ್ತ ಹೋಗಿ ನೋಡಿದ್ರು. ವೀಲ್ಗೆ ಯಾವುದೇ ಬೂಟ್ ಕೂಡ ಹಾಕಿರ್ಲಿಲ್ಲ. ಅಷ್ಟೇ ಅಲ್ಲ, ಕಾರನ್ನ ಯಾರೂ ಟೋ ಕೂಡ ಮಾಡಿರ್ಲಿಲ್ಲ. ನಿನ್ನೆ ರಾತ್ರಿ ಹೇಗೆ ಬಿಟ್ಟು ಹೋಗಿದ್ರೋ ಅದೇ ಜಾಗದಲ್ಲಿ ಅಷ್ಟೇ ಸೇಫಾಗಿ ಕಾರ್ ನಿಂತಿತ್ತು. ಅವರೇ ಹೇಳೋ ಹಾಗೆ, ನಾನಿದನ್ನ ಒಂದು ಪವಾಡಕ್ಕಿಂತ ಕಮ್ಮಿ ಅಂತ ಖಂಡಿತ ಅನ್ಕೊಳ್ಳಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಕೆಲವು ನಿಮಿಷ ಲೇಟ್ ಆದ್ರೂ ಟಿಕೆಟ್ ಬೀಳೋ ಜಾಗದಲ್ಲಿ ಬರೋಬ್ಬರಿ 11 ಗಂಟೆ ಆದ್ರೂ ಏನೂ ಆಗಿರಲಿಲ್ಲ. ಹಾಗಾದ್ರೆ ಇದೆಲ್ಲ ಪಾಸಿಟಿವ್ ಥಿಂಕಿಂಗ್ನ ಪವರಾ, ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ? ಈ ಘಟನೆ ನಮ್ಗೆ ಏನನ್ನ ಹೇಳೋಕೆ ಪ್ರಯತ್ನ ಪಡ್ತಿದೆ? ಈ ಒಂದೇ ಒಂದು ಘಟನೆ ದ ಸೀಕ್ರೆಟ್ ಮತ್ತು ಆಕರ್ಷಣೆಯ ನೇಮದ ಮೇಲಿದ್ದ ಅವರ ನಂಬಿಕೆಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತು. ಅದು ಕೇವಲ ಬುಕ್ನಲ್ಲಿ ಓದಿದ ಒಂದು ಥಿಯರಿ ಆಗಿ ಉಳಿಲಿಲ್ಲ, ಬದಲಿಗೆ ಸ್ವಂತ ಅನುಭವದಿಂದ ಪ್ರೂವ್ ಆದ ಒಂದು ಸತ್ಯವಾಗಿತ್ತು. ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಈ ಕಥೆಯನ್ನ ಮುಗಿಸೋಣ. ಆ ದಿನ ನಡೆದಿದ್ದು ಸುಮ್ನೆ ಲಕ್ಕ, ಅಂದ್ರೆ ಒಂದು ಕೋಇನ್ಸಿಡೆನ್ಸಾ, ಅಥವಾ ನಮ್ಮ ಯೋಚನೆಗಳು ನಿಜವಾಗ್ಲೂ ನಮ್ಮ ರಿಯಾಲಿಟಿನ ಬದಲಾಯಿಸಬಲ್ಲವೋ ಅನ್ನೋದಕ್ಕೆ ಇದೊಂದು ಉದಾಹರಣೆನಾ? ಇದರ ಬಗ್ಗೆ ನೀವೇ ಯೋಚನೆ ಮಾಡಿ.